ಆಗಸ್ಟ್ 25 ಇವತ್ತು ನನ್ನ ತಮ್ಮಂದು ಎಂಗೇಜ್ಮೆಂಟು. ಅದಕ್ಕೆ ನಾವು ಎಲ್ಲ ಹೊರಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾವು ಯಾವ ಗಾಡೀಲಿ ಹೋಗ್ತೀವೋ ಆ ಗಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ನಾನೇ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಅರ್ಜೆಂಟು ಮನೇಲಿ ತುಂಬ ಅಮ್ಮ ಅರ್ಜೆಂಟ್ ಮಾಡಾಕ್ಬಿಟ್ರು. ಬೇಗ ಅರ್ಜೆಂಟಲ್ಲಿ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಟೈಮ್ ಆಗಿಬಿಡುತ್ತೆ 12 ಗಂಟೆ ಒಳಗಡೆ ಶಾಸ್ತ್ರ ಎಲ್ಲ ಶುರು ಮಾಡಬೇಕು ಅಂತ ಟೈಮ್ ಇದೆ. 12 ಗಂಟೆ ಮೇಲೆ ರಾಹುಗಾಲ ಶುರುವಾಗುತ್ತೆ ಅಂತ. ಅದಕ್ಕಾಗಿ ಬೇಗ ಹುಡುಗಿ ಮನೆಗೆ ನಾವು ರೀಚ್ ಆಗಬೇಕು. ಬೇಗ ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ಬೇರೆ ಜನಗಳನ್ನೆಲ್ಲ ಕರೆಯೋದಕ್ಕೆ ಹೋಗಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡು ಪೂಜೆ ಮಾಡೋಣ ಅಂತ ಗಾಡಿಗೆ ಪೂಜೆ ಮಾಡೋಣ ಅಂತ ಬಂದ್ವಿ. ನಾನು ಕೂಡ ತುಂಬ ಸಿಂಪಲಾಗೆ ರೆಡಿಯಾಗಿದ್ದೀನಿ. ನೋಡಿ, ಯಾವುದು ಡಿಸೈನ್ ಜಡೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ಬೇರೆ ರೀತಿ ಜಡೆ ಹಾಕೋಬೇಕು ಅಂತ ಪ್ಲ್ಯಾನ್ ಇತ್ತು. ಟೈಮ್ ಆಗೋಗಿದ್ದರಿಂದ ನಮ್ಮನೆ ಫಂಕ್ಷನ್ಗಳಂದರೆ ಹಾಗೆ ಅಲ್ವಾ, ನಮಗೆ ರೆಡಿ ಆಗೋಕ್ಕೂ ಟೈಮ್ ಸಿಗಲ್ಲ. ಮತ್ತು ಮಕ್ಕಳನ್ನ ರೆಡಿ ಮಾಡಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಜಡೆ ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಂದಿದ್ದೀನಿ. ಇದು ಸ್ಯಾರಿ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಸ್ಯಾರಿ. ಲಾಸ್ಟ್ ಟೈಮ್ ಒಂದು ಫಂಕ್ಷನಲ್ಲಿ ಉಟ್ಕೊಂಡಿದ್ದೆ, ಮತ್ತು ಇವಾಗ ಉಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ನನ್ನ ಹಸ್ಬೆಂಡ್ದು ಒಂದೇ ಕಲರ್ ಸೇಮ್ ಇದೆ. ಇಬ್ಬರು ಬೇಕಂತ ಕಲರ್ ಸೇಮ್ ತೊಗೊಂಡಿಲ್ಲ. ಅವರು ಹೋಗಿ ಅದೇ ಕಲರ್ ಶರ್ಟನ್ನ ತೊಗೊಂಬಂದಿದ್ರು. ನಾನು ಆಮೇಲೆ ಅವ್ರಿಗೆ ಹೇಳಿದ್ದೆ, ನಾನು ಇದೇ ರೀತಿ ಕಲರ್ ಸ್ಯಾರಿನೇ ಉಡ್ತಾ ಇದ್ದೀನಿ ಬಿಡಿ, ಇಬ್ರಿಗೂ ಮ್ಯಾಚ್ ಆಗುತ್ತೆ ಅಂತ. ಇಬ್ರದ್ದು ಸೇಮ್ ಕಲರ್ ಆಯಿತು. ಅದಕ್ಕೆ ಹೋಗ್ಬೇಕಾದ್ರೆ ಗಾಡಿಗೆಲ್ಲ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದೆಲ್ಲ ಜನಗಳು ಬರೋದಕ್ಕೆ ಅಂತ. ಹಳ್ಳಿಗಳ ಕಡೆ ಗೊತ್ತಲ್ವ, ತುಂಬ ಜನಗಳನ್ನ ಕರ್ಕೊಂಡು ಹೋಗೋದಿದ್ರೆ ಈ ರೀತಿ ಗಾಡಿಗಳನ್ನೇ ಮಾಡೋದು. ಅದಕ್ಕೂ ಪೂಜೆಯನ್ನು ಮಾಡಿ ನಾವು ಹೋಗೋ ಕಾರಿಗೂ ಎಲ್ಲ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ. ಇವರು ನನ್ನ ನಾದ್ನಿ ಮಗಳು ಸಾನ್ವಿ ಅಂತ. ಕ್ಯೂಟ್ ಗರ್ಲ್ ಅವಳು, ಮಿಂಚ್ತಾ ಇದ್ದಾಳೆ. ಇವ್ರು ನನ್ನ ಅತ್ತೆ ಈ ಕಡೆ ನಿಂತಿರೋ. ಅವರಿಬ್ಬರು ನನ್ನ ಅತ್ತೇನೆ. ಮತ್ತು ಇಲ್ಲಿ ನನ್ನ ಚಿಕ್ಕಮ್ಮ ಇದ್ದಾರೆ. ದಿಶು ಅವ್ರ ಡ್ಯಾಡಿ ಹತ್ರ ಇದ್ದಾಳೆ. ಆ್ಯಕ್ಚುಲಿ ಅವಳಿಗೆ ರಾತ್ರಿ ಎಲ್ಲ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು. ಅದೇ ನನಗೆ ಸ್ವಲ್ಪ ಟೆನ್ಷನ್ನು. ಜ್ವರ ನೆಗಡಿ ಎಲ್ಲ ಆಗಿಬಿಟ್ಟಿತ್ತು. ನೋಡಿ, ಎಲ್ಲ ಗಾಡಿ ಹತ್ತುತ್ತಾ ಇದ್ದಾರೆ. ಎಲ್ಲ ಗಾಡಿ ಹತ್ತೋದೆಲ್ಲ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು. ನಾನಾದರೂ ಸುಮ್ಮನೆ ಇಲ್ಲ, ಮಾಡ್ತೀನಿ ನೀವು ಅಂತ ಮಾಡ್ತಾಯಿದ್ದೆ. ಹತ್ತಕ್ಕೆ ಸ್ವಲ್ಪ ಕಷ್ಟ ಅಂತ ಎಲ್ಲರೂ ಚೇರ್ ಹಾಕ್ಕೊಂಡು ಹತ್ತುತ್ತಾ ಇದ್ದಾರೆ. ಇವ್ರು ನನ್ನ ಅತ್ತೆ, ಸೋದರದತ್ತೆ, ನಮ್ಮ ಅಪ್ಪ ಅವರ ತಂಗಿ. ಫೈನಲಿ ಎಲ್ಲರನ್ನೂ ಕಳಿಸಿ ಅಮ್ಮ ಬಂದರು. ಎಲ್ಲರನ್ನೂ ಹೊರಡೋದಕ್ಕೆ ಹೇಳ್ಬಿಟ್ಟು, ಮತ್ತು ಇವ್ರು ನನ್ನ ತಮ್ಮ ಮದುವೆ ಗಂಡು ಇವರೇ. ಹೋಗ್ತಾ ಇದ್ದೀವಿ ಹುಡುಗಿ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ. ಹುಡುಗಿ ಮನೆ ಬಂದು ಅವ್ರ ಊರು ಬಂದು ಪಾಂಡವಪುರದಲ್ಲಿ ಇರೋದವರು. ಹೋಗ್ತಾ ಇದ್ದೀವಿ. 12 ಗಂಟೆ ಒಳಗಡೆ ಹುಡುಗಿಯನ್ನು ಕೂರಿಸ್ಬೇಕು. ಆಮೇಲೆ ರಾಹುಕಾಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ. ನೋಡಿ, ಬಂದಾಯಿತು. ತಟ್ಟೆ ಎಲ್ಲ ತುಂಬಿದ್ದೀವಿ. ನಮ್ಮ ಕಡೆ ಏನು ಪದ್ಧತಿ ಇದೆಯೋ ಆ ರೀತಿ ನಾವು 18 ತಟ್ಟೆಗಳನ್ನು ತುಂಬಿದ್ದೀವಿ. 9, 18, 21 ಈ ರೀತಿ ತಟ್ಟೆಗಳನ್ನು ತುಂಬ್ತಾರೆ. ನೋಡಿ, ಕೊಬ್ಬರಿ, ಹಣ್ಣುಗಳು, ಎಲೆ, ಬಾಳೆಹಣ್ಣು, ತೆಂಗಿನಕಾಯಿ, ಹೂವುಗಳು, ಹುರಿಗಡಲೆ, ಮತ್ತು ಬೆಲ್ಲ, ರವೆ, ದ್ರಾಕ್ಷಿ ಗೋಡಂಬಿಗಳು, ಮತ್ತು ಕಲ್ಸಕ್ಕರೆ, ಉದ್ದಿನ ಕಾಳು, ಹುರಿಗಡಲೆ, ಈ ರೀತಿ ಒಂದು ಸ್ವೀಟು, ಮತ್ತು ಮೇಕಪ್ ಐಟಮ್ಸು, ಬಳೆ, ಈ ರೀತಿ, ಮತ್ತು ಸೀರೆ ಎಲ್ಲ ಸೇರಿ ಒಂದು 18 ತಟ್ಟೆಗಳನ್ನು ನಾವು ತುಂಬಿದ್ವಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ನೇಹಿತರೆ. ಸ್ವಲ್ಪ ಬ್ಯುಸಿ, ಮತ್ತು ಅಲ್ಲಿ ಜಾಗ ಚಿಕ್ಕದಿತ್ತು. ವಿಡಿಯೋ ಮಾಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ. ಇದು ನೋಡಿ, ಸೈಡಿಂದನೇ ಮಾಡಿದ್ದೀನಿ ವಿಡಿಯೋ. ಆ ಕಡೆ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಆ ಕಡೆ ಫೋಟೋಗ್ರಾಫರ್ ಫೋಟೋ ತೆಗಿತಾಯಿದ್ರು. ಅದಕ್ಕೆ ನಾನು ಸೈಡಿಂದ ನಿಂತ್ಕೊಂಡೆ ಸ್ವಲ್ಪ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಭರ್ಜರಿ ಊಟ ಕೂಡ ಆಯಿತು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕಪ್ಪ ಅನ್ನಿಸ್ತಿದೆ. ಮನೆ ಕಡೆ ಹೋಗ್ತಿದ್ದೀವಿ ಈಗ ಸ್ನೇಹಿತರೆ. ನಮ್ಮ ಅಕ್ಕನ ಮಕ್ಕಳು ಕೂಡ ಹಾಗೆ ವಾಪಸ್ ಅವ್ರ ಊರಿಗೆ ಹೋದರು. 3 ಡೇಸಿಂದ ಎಲ್ಲರೂ ಒಟ್ಟಿಗೆ ಇದ್ವಿ. ಇವಾಗ ಬೇಜಾರಾಗ್ತಿದೆ ಅವ್ರು ಹೋಗಿದ್ದಕ್ಕೆ. ತುಂಬ ಬೇಜಾರಾಗ್ತಿದೆ. ಹೆಂಗಪ್ಪ ಮನೇಲಿಗೆ ಇರೋದು ಅನ್ನಿಸ್ತಿದೆ. ಅಷ್ಟು ಬೇಜಾರಾಗ್ತಿದೆ ಅವ್ರು ವಾಪಸ್ ಊರಿಗೆ ಹೋಗಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಹೊಸ ವಿಡಿಯೋಗಳು ನನ್ನ ಚಾನಲಿಂದ ನಿಮಗೆ ಬರ್ತಾನೆ ಇರುತ್ತೆ. ಪ್ಲೀಸ್ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.